ಮದ್ದೂರಿನ ಪ್ರಕರಣ. ಗಣೇಶೋತ್ಸವ ನಡೀತಿತ್ತು, ಕಲ್ಲು ತೂರಾಟ ಆಯಿತು, ಪ್ರತಿಭಟನೆ ಆಯಿತು, ಆನಂತರದಲ್ಲಿ BJP ತನ್ನ ಶಕ್ತಿ ಪ್ರದರ್ಶನ ಮಾಡ್ತು, ಎಲ್ಲವೂ ಆಯಿತು. ಆದರೆ ಕಾಂಗ್ರೆಸ್ ನಾಗಮಂಗಲ ಪ್ರಕರಣ, ಕೆರಗೋಡು ಪ್ರಕರಣ, ಮದ್ದೂರು ಪ್ರಕರಣ ಇವೆಲ್ಲವನ್ನೂ ಕೂಡ ಬೇರೆ ರೀತಿಯಲ್ಲಿ ನೋಡ್ತಿದೆ. ಇದಕ್ಕೆ ಸಾಕ್ಷಿ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ನೇರ ಕೊಟ್ಟಂತಹ ಹೇಳಿಕೆಗಳು. BK ಹರಿಪ್ರಸಾದ್ ಅವರ ಸೂಕ್ಷ್ಮವಾದಂತಹ ಒಂದು ಸುಳಿವು. ಇದೆಲ್ಲವೂ ಕೂಡ ಏನು, ಕೋಮು ಅಂಗಡಿಯನ್ನು BJP ತೆಗೆದಿರೋದಕ್ಕೆ ಕಾರಣ 2028ರ ಚುನಾವಣೆ. ಒಂದು ಪ್ಲಾನ್ಡ್ ಗೇಮ್ ಇದೊಂದು ಷಡ್ಯಂತ್ರ. ಅದು ಧರ್ಮಸ್ಥಳದಿಂದ ಮದ್ದೂರಿನ ತನಕ ಬಂದು ಬಿಟ್ಟಿದೆ. ಕರಾವಳಿ ಭಾಗದಲ್ಲಿ ಅವರ ಅಂಗಡಿ ಇತ್ತು, ಅಂಗಡಿಯನ್ನು ಮುಚ್ಚಿರುವಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಈಗ ಬೇರೆ ಬೇರೆ ಜಿಲ್ಲೆಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಉರಿಗೌಡ ನಂಜೇಗೌಡ ಅನ್ನುವಂತಹ ಪಾತ್ರಗಳನ್ನು ಸೃಷ್ಟಿಸಿದ್ರು. ಆ ನಂತರದಲ್ಲಿ ನಾಗಮಂಗಲ, ಕೆರಗೋಡು, ಮದ್ದೂರು ಪ್ರಕರಣಗಳು ಈಗ ಕಣ್ಣು ಮುಂದೆ ನಿಂತಿವೆ ಅನ್ನುವಂತಹ ಗಂಭೀರವಾದಂತಹ ಒಂದು ವಿಚಾರವನ್ನು BK ಹರಿಪ್ರಸಾದ್ ಅವರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಖುದ್ದು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಇದೆಲ್ಲವೂ ಕೂಡ ಅವರದ್ದೇ ಹೇಳಿಕೆ ಪ್ರಕಾರ ಷಡ್ಯಂತ್ರ ಅಂತ ಹೇಳ್ತಿದ್ದಾರೆ. ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಹತ್ವದ ಸಭೆಯನ್ನು ನಡೆಸಿದ ಮೇಲೆ ಈ ಸಚಿವರು ಈ ಥರ ಮಾತಾಡ್ತಿದ್ದಾರೆ ಅನ್ನೋದಾದರೆ ಗುಪ್ತಚರ ಇಲಾಖೆ ಅತ್ಯಂತ ಸೂಕ್ಷ್ಮವಾದ ವಿಚಾರವನ್ನು ಹೇಳಿರಬಹುದು. ನೋಡಿ, ಸಾಲು ಸಾಲು ಪ್ರಕರಣಗಳು ಒಂದೇ ಸಲ ಒಂದೇ ದಿನಕ್ಕೆ ಯಾಕೆ ಓಪನ್ ಆಗ್ತವೆ? ಮದ್ದೂರಿನ ಪ್ರಕರಣ ಚರ್ಚೆ ಆಗ್ತಿರುವಂತಹ ಸಂದರ್ಭದಲ್ಲೇ ಭದ್ರಾವತಿಯಲ್ಲಿ ಮತ್ತೊಂದು ಪ್ರಕರಣ, ಅಲ್ಲಿ ಕಾಂಗ್ರೆಸ್ ಶಾಸಕರೇ ಹೇಳ್ತಾರೆ ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟಬೇಕು ಅನ್ನುವಂಥದ್ದು. ಇವೆಲ್ಲವೂ ಯಾಕಾಗ್ತಿದೆ? ಅದನ್ನೇ BK ಹರಿಪ್ರಸಾದ್ ಅವರು ಸೂಕ್ಷ್ಮವಾಗಿ ಹೇಳಿದ್ದು. ಇದೊಂದು ಪ್ಲಾನ್ಡ್ ಗೇಮ್. ಆಪರೇಷನ್ ಕರ್ನಾಟಕ್ ಅನ್ನುವಂತಹ ಹೆಸರಿನಲ್ಲಿ ಏನೋ ಒಂದು ಗೇಮ್ ಆಗ್ತಿರಬಹುದು. ಯಾರೂ ಕೂಡ ಈ ಕೋಮು ಬೆಂಕಿಗೆ ಬಲಿಯಾಗಬೇಡಿ ಅನ್ನುವಂತಹ ಒಂದು ಸಲಹೆಯನ್ನು, ವಿನಂತಿಯನ್ನು, ಪ್ರಾರ್ಥನೆಯನ್ನು ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ. ಆದರೆ BJP ಇಂಥ ಗಂಭೀರವಾದಂತಹ ಒಂದು ಪ್ರಯೋಗಕ್ಕೆ ಯಾಕೆ ಎಳೆದಿರಬಹುದು? ಕಾರಣ ಏನು ನೋಡಿ, ರಾಜ್ಯದಲ್ಲಿ BJP ಇದುವರೆಗೂ ಸರಳ ಬಹುಮತ 113 ಸ್ಥಾನಗಳನ್ನು ಗೆದ್ದೇ ಇಲ್ಲ. ಆ ಗೆಲುವು ಬಹುಮುಖ್ಯ ಅನ್ನುವಂಥದ್ದನ್ನು ಕೇಂದ್ರದ ದೆಹಲಿಯ BJPಯ ನಾಯಕರು ಒಂದು ಆದೇಶ, ಒಂದು ಪ್ಲಾನ್ ಕೊಟ್ಟು ಕಳಿಸಿರಬಹುದು ಅನ್ನುವಂಥದ್ದು ಕಾಂಗ್ರೆಸ್ನವರ ಆರೋಪ. ಯಾಕಂದರೆ ಮದ್ದೂರಿನ ನಂತರ ಮತ್ತಷ್ಟು ಎಂದೆಂದಿಗೂ ಕೂಡ ಶಾಂತವಾಗಿದ್ದಂತಹ ಜಿಲ್ಲೆಗಳಿಗೂ ಕೂಡ ಅದು ವ್ಯಾಪಿಸುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ ಸರ್ಕಾರದ ಭಯ. ಗುಪ್ತಚರ ಇಲಾಖೆ ಕೂಡ ಇಂಥದ್ದೇ ಸುಳಿವನ್ನು ನೀಡಿದೆ ಅನ್ನುವಂಥದ್ದು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ. ಅದೇನೇ ಇರಬಹುದು, ರಾಜಕಾರಣ ಮತ್ತೊಂದು ಆದರೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕಾಗಿರುವಂಥದ್ದು ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಮತ್ತು ವ್ಯವಸ್ಥೆ. ಇದೆಲ್ಲವೂ ಕೂಡ ಇದ್ದಾಗ್ಯೂ ಯಾಕೆ ಹೀಗೆ ಪ್ರಕರಣಗಳು ನಡೀತಿದ್ದಾವೆ? ಸಿದ್ದರಾಮಯ್ಯ ಅವರು ಇದಕ್ಕೆ ಸುಮ್ಮನೆ ಕೂರ್ತಾರ? ಸರ್ಕಾರ, ಮುಖ್ಯಮಂತ್ರಿಗಳು ಅವರೊಂದು ಚೆಕ್ಮೆಟ್ಟನ್ನು ಇಡಬೇಕಾಗತ್ತೆ. ಅದಕ್ಕೆ ಅವರ ಬಳಿ ಇರುವಂತಹ ನೂತನ ಅಸ್ತ್ರ, ಇತ್ತೀಚೆಗೆ ಕರಾವಳಿ ಭಾಗದಲ್ಲಿ ಅದನ್ನು ತುಂಬ ಗಂಭೀರವಾಗಿ ಸೀರಿಯಸ್ ಆಗಿ ಬಳಸಿರುವಂಥದ್ದು, ಅದರ ಎಫೆಕ್ಟು ಮತ್ತು ರಿಸಲ್ಟು ಅವ್ರಿಗೆ ಈಗಾಗಲೇ ಸಿಕ್ಕಿದೆ. ಏನದು? ಆ್ಯಂಟಿ ಕಮ್ಯುನಲ್ ಫೋರ್ಸ್ ACF ಅನ್ನು ಇಂತಹ ಜಾಗಗಳಿಗೆ ಇನ್ನು ಮೇಲೆ ಕಳಿಸ್ಕೊಡ್ತಾರೆ. ಎಲ್ಲೆಲ್ಲಿ ಈ ಥರದ್ದು ಕೋಮು ಪ್ರಚೋದನೆಯ ಪ್ರಯೋಗಗಳು ಅಥವಾ BJPಯ ಹೊಸ ಲೆಕ್ಕಾಚಾರಗಳು ಇಂತಹದ್ದೇನಾದರೂ ಸಣ್ಣದೊಂದು ಕಿಡಿ ಹೊತ್ಕೊಂಡ್ರೂ ಕೂಡ ಅಲ್ಲಿಗೆ ACF ಬರುತ್ತೆ. ತಹಬದಿಗೆ ತರೋದಕ್ಕೆ ಎಂತಹ ಪ್ರಯೋಗಕ್ಕೂ ಬೇಕಾದರೆ, ಕ್ರಮಕ್ಕೂ ಬೇಕಾದರೆ ACF ಮುಂದಾಗತ್ತೆ. ಸರ್ಕಾರ ಅದಕ್ಕೂ ಕೂಡ ಸಂಪೂರ್ಣ ಬೆಂಬಲ ಕೊಟ್ಟು ಕಳಿಸಿದ್ರೆ ಬಹುದೊಡ್ಡ ಹೊಡೆತ ಬೀಳುತ್ತೆ. ನಿಜಕ್ಕೂ BJP ಇಂಥ ಪ್ಲಾನ್ ಮಾಡಿದ್ರು. ಆದರೆ ಮೇಲ್ನೋಟಕ್ಕೆ BK ಹರಿಪ್ರಸಾದ್ ಸೇರಿದಂತೆ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರ ಸಂಪುಟದ ಸಹೋದ್ಯೋಗಿಗಳು ಇದನ್ನೇ ಹೇಳ್ತಿರುವಂಥದ್ದು. ಒಂದು ವೇಳೆ ಅದು ನಿಜ ಆಗಿದ್ದರೆ ಕಾಂಗ್ರೆಸ್ BJP 113 ಸ್ಥಾನಗಳನ್ನು 2028ರ ಚುನಾವಣೆಯಲ್ಲಿ ಪಡೀಲೇಬೇಕು ಅನ್ನೋ ಕಾರಣಕ್ಕೆ ಮತ್ತು JDS ಅನ್ನು ಕೂಡ ಪಕ್ಕಕ್ಕೆ ಇಟ್ಟು ನೋಡ್ತಿರುವಂತಹ ಪ್ರಯತ್ನದಲ್ಲಿ ಮೈತ್ರಿಯ ಭಾಗವಾಗಿದ್ದರೂ ಕೂಡ
ನಿಧಾನವಾಗಿ JDSನ ಭದ್ರಕೋಟೆಗಳಲ್ಲಿ ಬೇರು ಬಿಡೋ ಮೂಲಕ ನಾಳೆ ಏನು ಉತ್ತರ ಪ್ರದೇಶದಲ್ಲಿ ಬಿಹಾರಲ್ಲಿ ಚಿರಾಗ್ ಪಾಸ್ವಾನ್ ಅವರ LJP ಸ್ಥಿತಿ ಬಂತು, ಅಂತಹ ಸ್ಥಿತಿಗೆ ದಳವನ್ನು ದೂಡಿ ಇವರು ಪೂರ್ಣ ಫಲವನ್ನು ತಿನ್ನುವ ಲೆಕ್ಕಾಚಾರಗಳಲ್ಲಿ ಎದ್ದಿರಬಹುದು ಅನ್ನೋ ಕಾರಣಕ್ಕೆ ಈ ಕೋಮು ಅಂಗಡಿಗಳು ಓಪನ್ ಆಗ್ತಿವೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಆರೋಪ. ಹಾಗಿದ್ರೆ ಇದು ನಿಜ ಇರಬಹುದಾ? ಈ ಕಾರಣಕ್ಕೋಸ್ಕರ ಶಾಂತವಾಗಿರೋ ಜಿಲ್ಲೆಗಳಲ್ಲೂ ಕೂಡ ಇನ್ನು ಕೋಮು ಅಂಗಡಿಗಳ ಪ್ರಯೋಗಕ್ಕೆ BJP ಮುಂದಾಗ್ತಿದೆಯಾ? ಕಾಂಗ್ರೆಸ್ ಸರ್ಕಾರ ಎಂತಹ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡಬೇಕಿದೆ? ಕಮೆಂಟ್ ಮಾಡಿ.